ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಮಾರುತಿ ನಗರದ ಹೊರವಲಯದಲ್ಲಿ ಇರುವ ದಾಸಿಹಳ್ಳಿ ಗ್ರಾಮದ ಮಸಿಯಮ್ಮ ದೇವಸ್ಥಾನ ಹಾಗೂ ಮುಜರಾಯಿ ಇಲಾಖೆಗೆ ಸೇರಿದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಇರುವಂತಹ ಖಾಲಿಗುಂಡಿಯಲ್ಲಿ ಪುರಸಭೆಯ ತ್ಯಾಜ್ಯ ವಾಹನಗಳು ನಿತ್ಯ ಕಸ ಸುರಿತಾ ಇರುವ ಎಂದು ಸ್ಥಳೀಯರು ಆರೋಪಿಸುತ್ತಾರೆ. ಇನ್ನು ಘಟನೆ ಹಿನ್ನೆಲೆಯನ್ನ ನೋಡುವುದಾದರೆ ಪಟ್ಟಣದ ಮಾರುತಿ ನಗರದಲ್ಲಿ ಬ್ಯಾಲಕೆರೆ ರಸ್ತೆಯಲ್ಲಿನ ದಾಸಿಹಳ್ಳಿ ಬಳಿ ದಲಿತ ಬಂಧುಗಳು ನಿರ್ಮಿಸಿರುವ ಮಸಿಯಮ್ಮ ದೇವಸ್ಥಾನ ಹಾಗೂ ಮುಜರಾಯಿ ಇಲಾಖೆಗೆ ಸೇರಿದ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಇರುವ ಪುರಸಭೆ ವಾಹನಗಳ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರದೇಶದಲ್ಲಿ ದಲಿತರು ನಿರ್ಮಿಸಿಕೊಳ್ತಾ ಇರುವ ಮಸಿಯಮ್ಮ ದೇವಸ್ಥಾನ ಅಲ್ಲದೆ ಮುಜರಾಯಿ ಇಲಾಖೆಗೆ ಸೇರಿದ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ. ನಿತ್ಯ ಹಲವಾರು ಮಂದಿ ಭಕ್ತರು ಬಂದು ಪೂಜೆ ಸಲ್ಲಿಸುವ ಈ ಜಾಗದಲ್ಲಿ ನಿತ್ಯ ಬೆಳಿಗ್ಗೆ ಪಟ್ಟಣದಿಂದ ಕಸ ತುಂಬಿದ ತ್ಯಾಜ್ಯ ವಿಲೇವಾರಿ ವಾಹನಗಳು ಬಂದು ಇಲ್ಲಿ ಕಸವನ್ನ ಮಾಡ್ತಾ ಇದೆ ಎಂದು ಇಲ್ಲಿನ ಭಕ್ತಾದಿಗಳು ಹಾಗೂ ಸ್ಥಳೀಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಇನ್ನು ಪಟ್ಟಣದ ಕೊಡಗಲ್ ರಸ್ತೆಯಲ್ಲಿ ಕಸ ವಿಲೇವಾರಿಗೆಂದೇ ಆಧುನಿಕ ಯಂತ್ರಗಳಿಂದ ಸುಸಜ್ಜಿತವಾದ ತ್ಯಾಜ್ಯ ಘಟಕ ಲಭ್ಯವಿರಬೇಕಾದ್ರೆ ಪಟ್ಟಣದ ಕಸವನ್ನು ತಂದು ದೇವಸ್ಥಾನಗಳ ಪಕ್ಕದಲ್ಲಿ ಸುರಿತಾ ಇರುವ ಉದ್ದೇಶವಾದರೂ ಏನು ಎಂದು ಆರೋಗ್ಯ ನಗರ ಮತ್ತು ಸುತ್ತಲಿನ ಭಕ್ತಾದಿಗಳು ಪಟ್ಟಣದ ದಲಿತ ಸಮುದಾಯದವರು ಅಪರೂಪಕ್ಕೆ ನಿರ್ಮಿಸಿಕೊಳ್ತಾ ಇರುವ ಸಣ್ಣ ಗಾತ್ರದ ಮಸಿಯಮ್ಮ ದೇವರ ಮೇಲೆ ಕಲೆ ಮಂದಿ ಬರಾಢ್ಯರ ಕಂಕನ್ನ ಬಿದ್ದಿರುವುದು ಇದಕ್ಕೆ ಕಾರಣ ಇರಬಹುದು. ಹಾಗಾಗಿ ದಲಿತ ಈ ದೇವಸ್ಥಾನ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವ ಕೆಲವು ಶಕ್ತಿಗಳು ಪಟ್ಟಣದ ಕೆಸವನ್ನ ಇಲ್ಲಿ ತಂದು ಸುರಿಸುವ ಮೂಲಕ ಈ ಪ್ರದೇಶವನ್ನ ಕಲುಷಿತಗೊಳಿಸುವ ದುರುದ್ದೇಶದಿಂದ ಇಂತಹ ಷಡ್ಯಂತ್ರ ಹೊರಡಿಸಿರಬಹುದು ಅಂತ ದಲಿತ ಮುಖಂಡರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ದುರುದ್ದೇಶದ ವಿರುದ್ಧ ಅಂಬೇಡ್ಕರ್ ವಾದಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರು ಆದ ರಮೇಶ್ ಏರೆಕಟ್ಟಿ, ದಲಿತ ಯುವ ನಾಯಕ ಭೀಮಬಂಧು ಪ್ರವೀಣ್ ಸಿದ್ದೇಶ್ ಮತ್ತು ಚಂದ್ರಣ್ಣ ತೀವ್ರ ವಿರೋಧ ವ್ಯಕ್ತಪಡಿಸಿ ಇನ್ನೆರಡು ದಿನದಲ್ಲಿ ಇಲ್ಲಿನ ಈ ದೇವಸ್ಥಾನ ಪಕ್ಕದಲ್ಲಿ ಸುರಿದಿರುವ ಕಸವನ್ನ ತೆರವಾಗದಿದ್ರೆ ತಮ್ಮ ಸ್ವಂತ ಖರ್ಚಲ್ಲಿ ಈ ಕಸವನ್ನ ಇಲ್ಲಿಂದ ಲೋಡ್ ಮಾಡಿ ತಂದು ನೀರಾವರಿ ಚಿಕ್ಕನಾಯಕನಹಳ್ಳಿ ಪುರಸಭೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಚಿಕ್ಕನಾಯಕನಹಳ್ಳಿ ಹತ್ರ ಇಲ್ಲಿ ದಾಸಿಹಳ್ಳಿ ಅಂತ ಒಂದು ಗ್ರಾಮ ಇದೆ, ಅಂಬೇಡ್ಕರ್ ನಗರ ಬಿಟ್ಟು ಸ್ವಲ್ಪ ಮುಂದೆ. ಆ ಜಾಗದಲ್ಲಿ ಒಂದು 2-3 ದೇವಸ್ಥಾನ ಇದೆ ಸರ್. ಒಂದು ಮುಜರಾಯಿಗೆ ಸೇರಿರುವಂತ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ದಲಿತರಿಗೆ ಸೇರಿರುವಂತ ಮಸಿಯಮ್ಮನ ದೇವಸ್ಥಾನ ಇದೆ ಸರ್. ಈಗ ನಮ್ಮ ಪುರಸಭೆಯ ಇಂಜಿನಿಯರು ಮತ್ತೆ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಸೇರ್ಬಿಟ್ಟು ಇಲ್ಲಿ ಇಂಟೆನ್ಷನಲಿ ಇಲ್ಲಿ ಈ ಜಾಗಕ್ಕೆ ಕಸಗಳನ್ನ 100 ಲೋಡ್ ಕಸ ತಗೊಂಡು ಹೊಡೆದಿದೆ ಸರ್. ಲಕ್ಷಾಂತರ ರೂಪಾಯಿ ಕಟ್ ಮಾಡಿ ಪುರಸಭೆ ಕಾಂಪೋಸ್ಟ್ ಮಾಡ್ರ ಉದ್ದೇಶ ಏನು? ಅಷ್ಟೊಂದು ಲಕ್ಷಾಂತರ ರೂಪಾಯಿ ಪೋಲ್ ಆಗ್ತಿದೆ. ಇಲ್ಲಿ ಬಂದ್ಬಿಟ್ಟು ದಲಿತರ ದೇವಸ್ಥಾನ ಪಕ್ಕ ಹೇಳಿ ಇವರು ಈ ತರ ಇಲ್ಲಿ ಇಷ್ಟೊಂದು ತ್ಯಾಜ್ಯ ಎಸೆಯುವಂತ ಅವಶ್ಯಕತೆ ಇರಲಿಲ್ಲ. ಇದು ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಇದನ್ನ ಅವ್ರು 2 ದಿನದೊಳಗೆ ಕ್ಲಿಯರ್ ಮಾಡ್ದಾಗಿದ್ರೆ ನಾವು ಈ ಎಲ್ಲಾ ತ್ಯಾಜ್ಯ ತಗೊಂಡ್ಬಂದು ಪುರಸಭೆ ಮುಂದೆ ಹಾಕ್ಬಿಟ್ಟು ಉಗ್ರವಾದ ಹೋರಾಟ ಮಾಡ್ತೀವಿ. ಇದನ್ನ ಪುರಸಭೆಯವ್ರಿಗೆ ನೇರವಾಗಿ ಹೇಳ್ತಾ ಇರೋದು, ಎಚ್ಚರಿಕೆ ಕೊಡ್ತಾ ಇರೋದು. ಸ್ನೇಹಿತರೆ, ಇಲ್ಲಿ ಮಸಿಯಮ್ಮನ ದೇವಸ್ಥಾನ ಅಂತ ಪುರಾತನ ದೇವಸ್ಥಾನ ಇದು. ಅದನ್ನ ಕಷ್ಟಪಟ್ಟು ಎಲ್ಲಾರು ಸೇರಿ ನಾವು ಎಲ್ಲ ಕಷ್ಟಪಟ್ಟು ಕಟ್ತಾ ಇದೀವಿ. ಆದ್ರೆ ಕಟ್ತಾ ಇರೋ ಇದಕ್ಕೆ ನೋಡಿ, ಇಲ್ಲಿ ಮುನ್ಸಿಪಲ್ ಅವ್ರು ಬಂದು ಕಸ ಸುರಿದು ಇಲ್ಲಿ ಸ್ಮೆಲ್ ಇದೆ. ಆಮೇಲೆ 3 ದೇವಸ್ಥಾನಗಳಿದಾವೆ. ಇಲ್ಲಿ ಬಂದು ಅದನ್ನೇ ಇದು ದೇವಸ್ಥಾನ ಕಟ್ತಾ ಇರೋ ಇದಕ್ಕೆ ಏನೋ ಗೊತ್ತಿಲ್ಲ, ಕುಮ್ಮತ್ತಿರಂಗೈತೆ ಇದು. ಹಂಗಾಗಿ ಇಲ್ಲಿ ದೇವಸ್ಥಾನಗಳು ಬಂದು ಕಸ ಸುರಿದಿದ್ದಾರೆ. ಮತ್ತೆ ಇಲ್ಲಿ ದೇವಸ್ಥಾನ ಕಲ್ಲು ಹೊಡ್ಸಿದ್ದು ಚಪ್ಪಟಿಗಳು, ಅದನ್ನ ರಿವರ್ಸ್ ಹೊಡೆಯಕ ಅದಕ್ಕೂ ಹಾನಿ ಮಾಡಿದ್ದಾರೆ. ಸುಮಾರು ಒಂದು 50,000 ರೂಪಾಯಿ ಕಲ್ಲು ಹಾಳಾಗೋಗಿದೆ. ಇದನ್ನೆಲ್ಲ ಯಾರು ಕೊಡೋದು, ಯಾರು ಕೇಳೋದು? ಆ ಹೆಲ್ತ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತು ಅಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಭಾಷಣ ಒಂದು ಅರ್ಧ ಗಂಟೆ ಮಾಡ್ತಾರೆ. ಅವ್ರಿಗೆ ಹೇಳು, ಇವ್ರಿಗೆ ಹೇಳು ಅಂತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಕೈ ಕೆಳ ಡ್ರೈವರ್ಗಳು ಕೆಲಸ ಮಾಡ್ತಾರೆ, ಡ್ರೈವರ್ಗಳಿಗೆ ಹೇಳಿ ಅಂತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಡ್ರೈವರ್ಗಳನ್ನ ಎದುರಿಸ್ಕೊಳಕ್ ಆಗ್ದಲೆ ಕೆಲಸ ಮಾಡ್ತಾವ್ರೆ ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾವ್ರೆ ಇವರು? ಮಸಿಯಮ್ಮ ದೇವಸ್ಥಾನನ ಮುಂದೆಗಡೆಗೆ ಈ ಪುರಸಭೆ ಟ್ಯಾಕ್ಟ್ರಿ ಸವಾರರು ತಂದು ಇಲ್ಲಿ ಕಸನೆಲ್ಲ ಹೊಡೆದು ಎಲ್ಲ ವಾಸನೆ ಬಂದಿದೆ ಮತ್ತು ಅಲ್ಲಿ ನಿಂತ್ಕೊಳಕ್ ಆಗ್ತದೆ, ಅಷ್ಟು ಸ್ಮೆಲ್ ಇದೆ. ಯಾಕೆಂದ್ರೆ ಪಕ್ಕದಲ್ಲೇ ನಮ್ಮ ದಲಿತರ ದೇವಸ್ಥಾನ ಇದೆ. ಈ ದೇವಸ್ಥಾನ ಇರೋದ್ರಿಂದ ಈಗಲೇ ಪುರಸಭೆ ಎಚ್ಚೆತ್ಕೊಂಡು ಆ ಕಸವನ್ನು ತುಂಬಿಸಿ, ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಂಪೋಸ್ಟ್ ನ ಕಟ್ಟಿಸಿದೆ ಸರ್ಕಾರ. ಕಾಂಪೋಸ್ಟ್ ನಲ್ಲಿ ಸುರಿಯೋ ಕಸನ ತಂದಿಲ್ಲಿ ಹತ್ರ ಆಗುತ್ತೆ ಅಂತ ಎಲ್ಲ ತಂದು ಸುರಿದೋಗ್ತಾ ಇದೆ. ಈ ಗೊಬ್ಬರ ಸುರಿಯೋದ್ರಿಂದ ಇನ್ನೂ ಏನೋ ಇದಿದೆ ಅನ್ಸುತ್ತೆ. ಯಾಕೆಂದ್ರೆ ದಲಿತರ ದೇವಸ್ಥಾನ ಕಟ್ತಾ ಇರೋದೇ ಅಪರಾಧ ಅನ್ನಿಸ್ತಾ ಐತೆ. ಇಲ್ಲಿರ್ತಕ್ಕಂಥ ಆಫೀಸರ್ಗಳು ಈಗಲೇ ಇದನ್ನ ಎಚ್ಚೆತ್ಕೊಂಡು ಆ ಕಸನ ತುಂಬಿಸಿ ವಿಲೇವಾರಿ ಮಾಡ್ಲಿಲ್ಲ ಅಂದ್ರೆ ಸೋಮವಾರ ಮುಂದಿನ ದಿನಗಳಲ್ಲಿ ಪ್ರೆಸ್ಪಿಟ್ ಮಾಡಿ ಇದನ್ನ ಅದೇ ಕಸವನ್ನ ನಾವೇ ಸ್ವಂತ ಖರ್ಚಿದಂದು ಪುರಸಭೆ ಮುಂದೆಗಡಿಕೆ ಪುರಸಭೆ ಒಳಗಡೆಗೆ ಸುರಿಸ್ತೀವಿ ಅಂತ ಕರ್ನಾಟಕ ದಲಿತ ಸಂಘ ಅಂಬೇಡ್ಕರ್ ವಾದ ಇವರಿಗೆ ಎಚ್ಚರಿಕೆ ಕೊಡ್ತಾ ಐತಿ. ಆರೋಗ್ಯ ನಿರೀಕ್ಷಕರ ಸ್ಪಷ್ಟನೆ ತಮ್ಮ ಗಮನಕ್ಕೆ ತರ್ತಾ ಇದ್ದಂತೆ ಸ್ವತಃ ವಿಲೇವಾರಿ ವಾಹನ ಚಾಲಕರೇ ಮಾಡುವ ಕೆಲಸ ಇದು ಎಂದು ಸ್ಪಷ್ಟಗೊಳಿಸಿದ ಚಿಕ್ಕನಾಯಕನಹಳ್ಳಿ ಪುರಸಭೆ ಆರೋಗ್ಯ ನಿರೀಕ್ಷಕರು ಆದ ನರಸಿಂಹರಾಜು ಅವರು ಇನ್ನೆರಡು ದಿನದಲ್ಲಿ ಅಲ್ಲಿಂದ ಕಸವನ್ನ ತೆರವುಗೊಳಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಆದರೆ ಪುರಸಭೆ ಮುಖ್ಯಾಧಿಕಾರಿ ಪಿ ಮಂಜಮ್ಮ ಅವರು ಮಾತ್ರ ಇದ್ಯಾವುದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಎಚ್.ಎಸ್. ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24
24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.